Hi friends, complete computer awareness theory. Previous ವಿಡಿಯೋದಲ್ಲಿ ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ಫೋರ್ತ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. Fourth generation computers. The first generation of computers took advantage of the invention of the microprocessor. ಅಂದ್ರೆ ಫೋರ್ತ್ ಜನರೇಷನ್ ಅಲ್ಲಿ ಒಂದು ಹೊಸ ಟೆಕ್ನಾಲಜಿ ಮಾಡ್ತಾರೆ ಅಂಡ್ ದ ಮೇಜರ್ ಟೆಕ್ನಾಲಜಿ ಇನ್ ದಿ ಫೋರ್ತ್ ಜನರೇಷನ್ ಅಂತ ಅಂದಾಗ ಹೇಳಬೇಕಾಗುತ್ತೆ ಮೈಕ್ರೋಪ್ರೊಸೆಸರ್. ದ ಮೈಕ್ರೋಪ್ರೊಸೆಸರ್ ಇಸ್ ಅ ಸ್ವಿಚಿಂಗ್ ಡಿವೈಸ್ ಆರ್ ಅ ಪ್ರೊಸೆಸಿಂಗ್ ಡಿವೈಸ್ ಇನ್ ದಿ ಫೋರ್ತ್ ಜನರೇಷನ್. ದ ಮೋರ್ ಕಾಮನ್ಲಿ ನೋನ್ ಆಸ್ ಸಿಪಿಯು. ಇದಕ್ಕೆ ನಾವು ಸಿಪಿಯು ಅಂತ ಕರಿತೀವಿ ಯೂಶುವಲಿ. ಸಿಪಿಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆರ್ ಮೈಕ್ರೋಪ್ರೊಸೆಸರ್ ಅಂತ ಕರಿಬಹುದು. ವಿತ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ದ ಮೈಕ್ರೋಪ್ರೊಸೆಸರ್ ಇಸ್ ಡಿಸೈನ್. ನೀವು ಮೈಕ್ರೋಪ್ರೊಸೆಸರ್ ಬಗ್ಗೆ ಹೇಳ್ಬೇಕಂದ್ರೆ ಮೈಕ್ರೋಪ್ರೊಸೆಸರ್ ಇಸ್ ಅ ಮೇಡ್ ಅಪ್ ಆಫ್ ಮಿಲಿಯನ್ ಆಫ್ ಟ್ಯಾನಿ ಸ್ವಿಚಸ್ ಅಂತ ಕರಿತೀವಿ ಅಂಡ್ ಈಚ್ ಟ್ಯಾನಿ ಸ್ವಿಚ್ ಇಸ್ ಕಾಲ್ಡ್ ಅಸ್ ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಎಲ್ ಎಸ್ ಐ ಮತ್ತೆ ವಿ ಎಲ್ ಎಸ್ ಐ ಇಂಟಿಗ್ರೇಷನ್ ಕಾನ್ಸೆಪ್ಟ್ ಯೂಸ್ ಮಾಡಿಬಿಟ್ಟು ಈ ಪ್ರೊಸೆಸರ್ ನ ಡಿಸೈನ್ ಮಾಡಿದ್ದಾರೆ ಅಂಡ್ ದ ಪ್ರೊಸೆಸರ್ ಇಸ್ ವಾಟ್ ಮೈಕ್ರೋ ಪ್ರೊಸೆಸರ್. ಎಲ್ ಎಸ್ ಐ ಅಂದ್ರೆ large scale integration, VLSI ಅಂದ್ರೆ very large scale integration, helped make it possible for computers to fit easily on desk for the introduction of the laptop. And ಈ ಮೈಕ್ರೋಪ್ರೊಸೆಸರ್ ಡೆವಲಪ್ ಮಾಡಿದ ತಕ್ಷಣ ಹೆಲ್ಪ್ ಆಯಿತು. ಏನಾಯ್ತಂದ್ರೆ ಕಂಪ್ಯೂಟರ್ಸ್ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ನ ಮಾಡೋಕೆ ಈಸಿ ಆಯಿತು ಅಂಡ್ ಇವನ್ ಲ್ಯಾಪ್ಟಾಪ್ ನ ಇಂಟ್ರೊಡ್ಯೂಸ್ ಮಾಡೋಕೆ ಈಸಿ ಆಯಿತು ಈ ಮೈಕ್ರೋಪ್ರೊಸೆಸರ್ ಡೆವಲಪ್ಮೆಂಟ್. Some of the earliest computers to use microprocessor include earliest computers ಅಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮೈಕ್ರೋಪ್ರೊಸೆಸರ್ ಯೂಸ್ ಮಾಡಿದ ಕಂಪ್ಯೂಟರ್ಸ್ ಗಳಂದ್ರೆ ಅಲ್ಟ್ರಾ 8800, IBM 5100 ಅಂಡ್ ಮೆಕ್ರೈಲ್. ದೀಸ್ ಆರ್ ದಿ ಕಂಪ್ಯೂಟರ್ಸ್ ಅರ್ಲಿಯೆಸ್ಟ್ ಕಂಪ್ಯೂಟರ್ಸ್ ಅಂತ ಕರಿಬೇಕು ವೇರ್ ಮೈಕ್ರೋಪ್ರೊಸೆಸರ್ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಸ್ಟಿಲ್ ಇವತ್ತಿನ ದಿನಗಳಲ್ಲೂ ಕೂಡ ಕಂಪ್ಯೂಟರ್ಸ್ ಅಲ್ಲಿ ನಾವು ಮೈಕ್ರೋಪ್ರೊಸೆಸರ್ ನ ಬಳಕೆ ಮಾಡ್ತೀವಿ. ಫೋರ್ತ್ ಜನರೇಷನ್ ಮೈಕ್ರೋಪ್ರೊಸೆಸರ್ 1971 ಟು ಪ್ರೆಸೆಂಟ್ ಇಲ್ಲಿವರೆಗೆ ಯೂಸ್ ಮಾಡ್ತಾ ಇದೀವಿ. ಈ ರೀತಿ ಮೈಕ್ರೋಪ್ರೊಸೆಸರ್ ಇರುತ್ತೆ. ಇಂಟೆಲ್ ಲೈಕ್ ಪೆಂಟಿಯಂ ಏನ್ ಕೊಟ್ಟಿದ್ದಾರೆ, ಪೆಂಟಿಯಂ ಎಡಿಷನ್, ದಟ್ ಇಸ್ ಇದೊಂದು ಎಕ್ಸಾಂಪಲ್ ಫಾರ್ ಮೈಕ್ರೋಪ್ರೊಸೆಸರ್. ಅಂಡ್ ಈ ರೀತಿ ಇನಿಷಿಯಲ್ ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್ ನ ಈ ರೀತಿ ಡೆವಲಪ್ ಮಾಡ್ತಾರೆ. ಈಗ ರೀಸೆಂಟ್ ಆಗಿ ಯಾವ ರೀತಿ ಲ್ಯಾಪ್ಟಾಪ್ಸ್ ಇದೆ, ಡೆಸ್ಕ್ಟಾಪ್ಸ್ ಇದೆ ನಿಮ್ಗೆ ಗೊತ್ತು. ಅಂಡ್ ಇದರಲ್ಲಿ ಡಿಫ್ರೆಂಟ್ ಈಗ i7 ಲೇಟೆಸ್ಟ್ ಪ್ರೊಸೆಸರ್ ಇದೆ, ಅದರಲ್ಲಿ ಡಿಫ್ರೆಂಟ್ ಜನರೇಷನ್ಸ್ ಲಾಂಚ್ ಮಾಡ್ತಾನೆ ಇರ್ತಾರೆ ಇಂಟೆಲ್ ಕಂಪ್ನಿದವರು. ಓಕೆ, ಹಾಗೆ ಬೇರೆ ಬೇರೆ ಕಂಪ್ನಿದವರು ಮೈಕ್ರೋಪ್ರೊಸೆಸರ್ ನ ಡಿಸೈನ್ ಮಾಡ್ತಾ ಇರ್ತಾರೆ. ಇಂಟೆಲ್ ಆಗಿರ್ಬೋದು, AMD ಆಗಿರ್ಬೋದು, ಮೊಟೊರೋಲಾ ಆಗಿರ್ಬೋದು. ಓಕೆ, ಡಿಫ್ರೆಂಟ್ ಕಂಪ್ನೀಸ್ ಆರ್ ದೇರ್ ಹೂ ಆರ್ ಮ್ಯಾನುಫ್ಯಾಕ್ಚರಿಂಗ್ ಮೈಕ್ರೋಪ್ರೊಸೆಸರ್ಸ್. ಮೈಕ್ರೋಪ್ರೊಸೆಸರ್ ಬಗ್ಗೆ ಡಿಸ್ಕ್ರಿಪ್ಷನ್ ಅಂತ ಬಂದಾಗ ಪೀರಿಯಡ್ ನೋಡ್ಕೊಳ್ಳಿ. 1971 ಪ್ರೆಸೆಂಟ್. ಸ್ವಿಚಿಂಗ್ ಡಿವೈಸ್ ಆರ್ ಪ್ರೊಸೆಸಿಂಗ್ ಡಿವೈಸ್ ಅಂತ ಬಂದ್ರೆ ಇಲ್ಲಿ LSI ಮತ್ತೆ VLSI ಇಂಟಿಗ್ರೇಷನ್ ಮುಖಾಂತರ ಮೈಕ್ರೋಪ್ರೊಸೆಸರ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. LSI ಆಗ್ತಾನೆ ಹೇಳಿದೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್, VLSI ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ಇಲ್ಲಿ ಸ್ಟೋರೇಜ್ ಗೋಸ್ಕರ ಸೆಮಿ ಕಂಡಕ್ಟರ್ ಮೆಮರಿ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂಡ್ ಸ್ಪೀಡ್ 10 ನ್ಯಾನೋ ಸೆಕೆಂಡ್ ವರ್ಕ್ ಮಾಡ್ತಾ ಇದೆ. ನೋಡಿ, ನ್ಯಾನೋ ಸೆಕೆಂಡ್ ಅಲ್ಲಿ ಒಂದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಇದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಡಿಸ್ಟ್ರಿಬ್ಯೂಟೆಡ್ ಇರಬಹುದು ಅಂಡ್ ನೆಟ್ವರ್ಕ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಲ್ಯಾಂಗ್ವೇಜಸ್, ಹೈ ಲೆವೆಲ್ ಲ್ಯಾಂಗ್ವೇಜಸ್. ಫೋರ್ತ್ ಜನರೇಷನ್ ಅಲ್ಲಿ ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್ ನ ಬಳಕೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಹೈ ಲೆವೆಲ್ ಎರಡ್ ತರ ಬರುತ್ತೆ, ಪ್ರೊಸೀಜರ್ ಓರಿಯೆಂಟೆಡ್ ಮತ್ತೆ ಆಬ್ಜೆಕ್ಟ್ ಓರಿಯೆಂಟೆಡ್. ಅಂಡ್ ನಾವು ಇಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್ ಬಳಕೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬಂದಾಗ ಇದು ಮೋರ್ ರಿಲಯಬಲ್ ಇದೆ ಅಂಡ್ ಪೋರ್ಟೇಬಲ್ ಇದೆ. ಆಲ್ವೇಸ್ ಏನ್ ಕೆಲಸ ಮಾಡುತ್ತೆ ಅಕ್ಯುರೇಟ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ ಅಂಡ್ ಅಕ್ಯುರೇಟ್ ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಅಂಡ್ ಪೋರ್ಟೇಬಲ್, ಮೂವೇಬಲ್ ಇದೆ. ಈಗ ಲ್ಯಾಪ್ಟಾಪ್, ನೀವು ಪಾನ್ ಟಾಪ್, ಟ್ಯಾಬ್ ತಗೊಂಡಾಗ, ಸ್ಮಾರ್ಟ್ ಫೋನ್ ತಗೊಂಡಾಗ ದೇ ಆರ್ ಪೋರ್ಟೇಬಲ್ ಅಂತ ಹೇಳ್ಬೋದು. ಅಪ್ಲಿಕೇಶನ್ ಇದರಲ್ಲಿ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ಸ್ ಅಂಡ್ ನೆಟ್ವರ್ಕಿಂಗ್, ಇಂಟರ್ನೆಟ್ ಅದೆಲ್ಲ ಫೋರ್ತ್ ಜನರೇಷನ್ ಅಲ್ಲಿ ಬಂದಿದೆ ಅಂತ ಹೇಳ್ಬೋದು ಟೆಕ್ನಾಲಜಿ. ಅಂಡ್ ಎಕ್ಸಾಂಪಲ್ಸ್ ಅಂತ ಕೇಳಿದಾಗ ಇಂಟೆಲ್ ಚಿಪ್ಸ್ ಏನಿದೆ ಅವೆಲ್ಲ ಫೋರ್ತ್ ಜನರೇಷನ್ ಗೆ ಸಂಬಂಧಪಡುವಂತ ಮೈಕ್ರೋಪ್ರೊಸೆಸರ್ಗಳು ಅಂತ ಹೇಳ್ಬೋದು. ದ ಫಸ್ಟ್ ಮೈಕ್ರೋಪ್ರೊಸೆಸರ್ ಯಾವ್ದು ಕೇಳಿದ್ರೆ ಯು ಹ್ಯಾವ್ ಟು ಮೆನ್ಷನ್ ಇಂಟೆಲ್ 4004. 1971 ಈ ಮೈಕ್ರೋಪ್ರೊಸೆಸರ್ ನ ಡೆವಲಪ್ ಮಾಡಿರ್ತಾರೆ ಇಂಟೆಲ್ ಕಂಪನಿದವರು. ಸೊ ಇದರ ಮೇನ್ ಫೀಚರ್ಸ್, ಫೋರ್ತ್ ಜನರೇಷನ್ ಮೇನ್ ಫೀಚರ್ಸ್ ಅಂತ ಕೇಳಿದ್ರೆ ಇದರಲ್ಲಿ VLSI ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮೀನ್ಸ್ VLSI ಟೆಕ್ನಾಲಜಿನ ಬಳಕೆ ಮಾಡಿದ್ದಾರೆ. VLSI ಅಂದ್ರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಮತ್ತೆ ವೆರಿ ಚೀಪ್. ಸೊ ಪ್ರೀವಿಯಸ್ ಜನರೇಷನ್ ಕಂಪ್ಯೂಟರ್ಸ್ ನೀವು ಕಂಪೇರ್ ಮಾಡಿದ್ರೆ ಪ್ರೈಸ್ ಬಹಳ ಕಡಿಮೆ ಇದೆ
ಅಂಡ್ ಪೋರ್ಟೇಬಲ್, ರಿಲಯಬಲ್. ಎಸ್, ಕಂಪ್ಯೂಟರ್ಸ್ ಪೋರ್ಟೇಬಲ್ ಇದೆ, ಒಂದ್ ಪ್ಲೇಸ್ ಇನ್ನೊಂದ್ ಪ್ಲೇಸ್ ಈಸಿಲಿ ತಗೊಂಡು ಹೋಗ್ಬೋದು. ಅಂಡ್ ರಿಲಯಬಲ್ ಇದೆ. ಅಂಡ್ ಯೂಸಸ್ ಆಫ್ ಪಿಸಿಸ್, ಇಲ್ಲಿ ಪಿಸಿಸ್ ನ ಬಳಕೆ ಸ್ಟಾರ್ಟ್ ಆಯ್ತು. ಪಿಸಿಸ್ ಅಂದ್ರೆ ಪರ್ಸನಲ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಸೊ ಯಾರ್ಯಾರು ಕಂಪ್ಯೂಟರ್ ಪರ್ಚೇಸ್ ಮಾಡ್ತಾ ಇದ್ರೆ ಅವ್ರಿಗೋಸ್ಕರ ಪರ್ಚೇಸ್ ಮಾಡ್ತಾ ಇದ್ರೆ ಅಲ್ಲೊಂದು ಹೆಸರು ಬರುತ್ತೆ. ಅಂಡ್ ದಾಟ್ ನೇಮ್ ಇಸ್ ನಾಟ್ ಪಿಸಿ. ಪಿಸಿ ಅಂದ್ರೆ ಪರ್ಸನಲ್ ಕಂಪ್ಯೂಟರ್. ಸೈಜ್ ಅಲ್ಲಿ ಬಹಳ ಚಿಕ್ಕದಿದೆ, ವೆರಿ ಸ್ಮಾಲ್ ಇನ್ ಸೈಜ್. ಪೈಪ್ಲೈನ್ ಪ್ರೊಸೆಸಿಂಗ್ ಕೂಡ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಫೋರ್ತ್ ಜನರೇಷನ್ ಪೈಪ್ಲೈನ್ ಪ್ರೊಸೆಸಿಂಗ್ ಅಂದ್ರೆ ಒಂದ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡ್ಬೇಕು, ಆ ಸ್ಟೆಪ್ಸ್ ಪ್ರಕಾರ ಆಟೋಮೆಟಿಕ್ಲಿ ಕಂಪ್ಯೂಟರ್ ಎಕ್ಸಿಕ್ಯೂಷನ್ ಮಾಡ್ತಾ ಇದ್ರೆ ಅದಕ್ಕೆ ಪೈಪ್ಲೈನ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಅಂಡ್ ನೋ ಎ ಸಿ ರಿಕ್ವೈರ್ಡ್. ಇದಕ್ಕೆ ಎ ಸಿ ಅವಶ್ಯಕತೆ ಇಲ್ಲ, ಏರ್ ಕಂಡೀಷನರ್ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಿ ಪಿ ಒಳಗಡೆನೆ ಫ್ಯಾನ್ ಇದೆ. ಆ ಫ್ಯಾನ್ ಏನ್ ಮಾಡುತ್ತೆ, ಟೆಂಪರೇಚರ್ ನ ನಾರ್ಮಲ್ ತಗೊಂಡ್ ಬರೋಕೆ ಹೆಲ್ಪ್ ಮಾಡುತ್ತೆ. ಮೈಕ್ರೋ ಪ್ರೊಸೆಸರ್ ಹೀಟ್ ಪ್ರೊಡ್ಯೂಸ್ ಮಾಡಿದಾಗ ಒಮ್ಮೆ ಸಿ ಪಿ ಫ್ಯಾನ್ ರೊಟೇಟ್ ಆಗ್ತಾ ಸಿ ಪಿ ನ ಸ್ವಲ್ಪ ನಾರ್ಮಲ್ ಟೆಂಪರೇಚರ್ ತಗೊಂಡ್ಬರುತ್ತೆ. ದ ಕಾನ್ಸೆಪ್ಟ್ ಆಫ್ ದಿ ಇಂಟರ್ನೆಟ್ ವಾಸ್ ಇಂಟ್ರೊಡ್ಯೂಸ್. ನೋಡಿ ಇದರಲ್ಲಿ ಏನ ಯೂಸ್ ಮಾಡ್ತಿದ್ವಿ ಇಂಟರ್ನೆಟ್, ಇದು ಕಾನ್ಸೆಪ್ಟ್ ಆಫ್ ಇಂಟರ್ನೆಟ್ ಫೋರ್ತ್ ಜನರೇಷನ್ ಅಲ್ಲೇ ಬಂದಿದೆ ಅಂತ ಹೇಳ್ಬೋದು. ಗ್ರೇಟ್ ಡೆವಲಪ್ಮೆಂಟ್ಸ್ ಇನ್ ದಿ ಫೀಲ್ಡ್ ಆಫ್ ನೆಟ್ವರ್ಕ್ಸ್. ನೆಟ್ವರ್ಕ್ ಅಲ್ಲಿ ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಕಂಪ್ಯೂಟರ್ಸ್ ಬಿಕೇಮ್ ಈಸಿಲಿ ಅವೈಲೇಬಲ್. ಈಗ ಈಸಿಲಿ ಅವೈಲೇಬಲ್ ಆಗ್ಬಿಟ್ಟಿದೆ. ಸೊ ಯಾರು ಕೂಡ ಕಂಪ್ಯೂಟರ್ಸ್ ಪರ್ಚೇಸ್ ಮಾಡಬಹುದು, ಯಾಕಂದ್ರೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ, ಅವರ ನಾಮಿನಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಕಂಪ್ಯೂಟರ್ಸ್, ಡೆಸ್ಕ್ಟಾಪ್ಸ್, ಲ್ಯಾಪ್ಟಾಪ್ಸ್ ಪರ್ಚೇಸ್ ಮಾಡಬಹುದು ಫೋರ್ತ್ ಜನರೇಷನ್ ಅಲ್ಲಿ. ಅಡ್ವಾಂಟೇಜಸ್ ಆಫ್ ಫೋರ್ತ್ ಜನರೇಷನ್ ಅಂತ ಕೇಳಿದ್ರೆ, the size of the fourth generation computers decreased because high density components. ಇಲ್ಲಿ high density and highly integrated components ನ ಡೆವಲಪ್ ಮಾಡಿದ್ದಾರೆ. ಇದರಿಂದ ಸೈಜ್ ಆಫ್ ದಿ ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್ ಸೈಜ್ ಕಡಿಮೆ ಆಗುತ್ತೆ ಅಂಡ್ ಡಿಕ್ರೀಸ್ ಆಗಿದೆ. ಅಂಡ್ ದ ಡೆವಲಪ್ಮೆಂಟ್ ಆಫ್ ದೀಸ್ ಕಂಪ್ಯೂಟರ್ಸ್ ವಾಸ್ ಇಂಟೆಂಡೆಡ್ ಫಾರ್ ಕಂಪ್ಲೀಟ್ಲಿ ಜನರಲ್ ಪರ್ಪಸ್. ಇದೇನು ಡೆವಲಪ್ಮೆಂಟ್ ಮಾಡಿದ್ದಾರೆ ಎಲ್ಲೂ ಜನರಲಿ ಯೂಸ್ ಮಾಡೋ ತರ ಕಂಪ್ಯೂಟರ್ಸ್ ನ ಡಿಸೈನ್ ಮಾಡಿದ್ದಾರೆ. ದೇ ಆರ್ ಮೋರ್ ರಿಲಯಬಲ್ ಅಂಡ್ ಹೀಟ್ ಜನರೇಷನ್ ಮೋರ್ ರಿಲಯಬಲ್ ಇದೆ. ಅಂಡ್ ಹೀಟ್ ಜನರೇಷನ್ ಆಫ್ ದೀಸ್ ಕಂಪ್ಯೂಟರ್ಸ್ ವಾಸ್ ನೆಗ್ಲಿಜಿಬಲ್. ಇದೇನು ಹೀಟ್ ಜನರೇಟ್ ಮಾಡ್ತದೆ ಅದು ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ಅಷ್ಟು ಜನರೇಟ್ ಮಾಡಂಗಿಲ್ಲ ಹೀಟು ಕಂಪೇರ್ ಟು ಪ್ರೀವಿಯಸ್ ಜನರೇಷನ್ಸ್ ಆಫ್ ದಿ ಕಂಪ್ಯೂಟರ್. ನೋಡಿ ಥರ್ಡ್, ಸೆಕೆಂಡ್, ಫಸ್ಟ್ ಜನರೇಷನ್ ತಗೊಂಡಾಗ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಇತ್ತು, ಅದಕ್ಕೆ ಕಂಪಲ್ಸರಿ ಎ ಸಿ ಅವಶ್ಯಕತೆ ಇತ್ತು. ಇದಕ್ಕೆ ಎ ಸಿ ಅವಶ್ಯಕತೆ ಇಲ್ಲ, ಅಷ್ಟು ಹೀಟ್ ಜನರೇಟ್ ಮಾಡಂಗಿಲ್ಲ. ಅಂಡ್ ಹೀಟ್ ಜನರೇಟ್ ಆದ್ರೂ ಕೂಡ ಅದ್ರ ಮೇಲೆ ಒಂದು ಸಿ ಪಿ ಯು ಫ್ಯಾನ್ ಇರುತ್ತೆ, ಅದು ಟೆಂಪರೇಚರ್ ನಾರ್ಮಲ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ದೀಸ್ ಆರ್ ದಿ ಅಡ್ವಾಂಟೇಜಸ್. ಅಂಡ್ ಸ್ಟಿಲ್ ಇನ್ನು ಅಡ್ವಾಂಟೇಜಸ್ ಅಂತ ಬಂದಾಗ, ದ ಕಂಪ್ಯೂಟರ್ಸ್ ಡು ನಾಟ್ ರಿಕ್ವೈರ್ ಏರ್ ಕಂಡೀಷನರ್ ಇನ್ ಮೆನಿ ಕೇಸಸ್. ನಿಮ್ಗೆ ಗೊತ್ತು, ಫೋರ್ತ್ ಜನರೇಷನ್ಗೆ ಕಂಪ್ಯೂಟರ್ಸ್ಗೆ ಯಾವುದೇ ರೀತಿ ಎ ಸಿ ಅವಶ್ಯಕತೆ ಇಲ್ಲ. ಅಂಡ್ ದೀಸ್ ಕಂಪ್ಯೂಟರ್ಸ್ ನೀಡ್ ಮಿನಿಮಮ್ ಮೇಂಟೆನೆನ್ಸ್. ಕಡಿಮೆ ಮೇಂಟೆನೆನ್ಸ್ ಇರುತ್ತೆ. ಒಂದ್ಸಲ ಬಾಯ್ ಮಾಡಿದ್ರೆ ಸೊ ದೇರ್ ಇಸ್ ನೋ ಇಶ್ಯೂ, ಅಥವಾ ಯಾವುದೇ ರೀತಿ ಇಶ್ಯೂಸ್ ಜನರೇಟ್ ಆಗಂಗಿಲ್ಲ ಫೋರ್ತ್ ಜನರೇಷನ್ ಕಂಪ್ಯೂಟರ್ ಅಲ್ಲಿ. ಸೊ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್ ವರ್ ಇನ್ ಎಕ್ಸ್ಪೆನ್ಸಿವ್ ಅಂಡ್ ಪೋರ್ಟೇಬಲ್ ಆಸ್ ಕಂಪೇರ್ ಟು ಪ್ರೀವಿಯಸ್ ವರ್ಷನ್ಸ್. ಪ್ರೀವಿಯಸ್ ಜನರೇಷನ್ ಕಂಪೇರ್ ಮಾಡಿದ್ರೆ ಪ್ರೈಸ್ ಕೂಡ ಕಡಿಮೆ ಇದೆ, ಪ್ಲಸ್ ಪೋರ್ಟೇಬಲ್, ಮೂವೇಬಲ್ ಇದೆ ಅಂತ ಹೇಳ್ಬೋದು. ಮತ್ತೆ ಅಡ್ವಾಂಟೇಜ್ ಅಂತ ಬಂದಾಗ, ಇನ್ ಟರ್ಮ್ಸ್ ಆಫ್ ಸ್ಪೀಡ್ ಅಂಡ್ ಕಂಪ್ಯೂಟರ್ಸ್ ಆಫ್ ಫೋರ್ ಜನರೇಷನ್ಸ್ ವರ್ ಮಚ್ ಫಾಸ್ಟರ್ ಅಮಾಂಗ್ ಆಲ್ ಜನರೇಷನ್. ಎಲ್ಲಾ ಜನರೇಷನ್ ಕಂಪೇರ್ ಮಾಡಿದ್ರೆ ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್ ಫಾಸ್ಟ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಅಂಡ್ ಡ್ಯೂರಿಂಗ್ ದಿಸ್ ಪೀರಿಯಡ್ ದ ಪಿಸಿಸ್ ಬಿಕೇಮ್ ಮೋರ್ ಕಾಮನ್ ಆಸ್ ವೆಲ್ ಆಸ್ ಅಫೋರ್ಡೆಬಲ್. ಪಿಸಿಗಳು ಅದೇನು ಪರ್ಸನಲ್ ಕಂಪ್ಯೂಟರ್ಸ್ ಗಳಂತ ಹೇಳ್ತೀವಿ, ಅದು ಬಹಳ ಕಾಮನ್ ಆಯ್ತು, ಮೋರ್ ಕಾಮನ್. ಅಂಡ್ ಜಾಸ್ತಿ ಜನ ಅಫೋರ್ಡೆಬಲ್ ಅಂದ್ರೆ ಅವ್ರಿಗೆ ಕೈ ಗೆಟುಗು, ಅಂದ್ರೆ ಅವ್ರು ಏನ ಎಷ್ಟು ಖರ್ಚು ಮಾಡ್ತಾರೆ, ಅವ್ರಿಗೆ ಎಷ್ಟು ಹಣದಲ್ಲಿ ತಗೋಬೇಕಾಗಿದೆ ಆ ಬಜೆಟ್ ಅಲ್ಲೇ ಅವರು ಕಂಪ್ಯೂಟರ್ಸ್ ನ ಬಾಯ್ ಮಾಡಬಹುದು. ಆ ರೀತಿ ಡಿಫ್ರೆಂಟ್ ಕಂಪ್ಯೂಟರ್ಸ್ ಗಳು ಮಾರ್ಕೆಟ್ ಅಲ್ಲಿ ಬಂದಿದೆ ಅಂತ ಹೇಳ್ಬೋದು, ಪಿಸಿಸ್ ಗಳು ಬಂದಿದೆ ಅಂತ ಹೇಳ್ಬೋದು. ದ ಆಬ್ಜೆಕ್ಟಿವ್ ಆಫ್ ಡೆವಲಪ್ಮೆಂಟ್ ಆಫ್ ದೀಸ್ ಕಂಪ್ಯೂಟರ್ಸ್ ಫಾರ್ ಕಮರ್ಷಿಯಲ್ ಪ್ರೊಡಕ್ಷನ್. ಇದರದ್ದು ಉದ್ದೇಶ ಇಷ್ಟೇ ಇತ್ತು, ಕಮರ್ಷಿಯಲ್ ಪ್ರೊಡಕ್ಷನ್ ಮಾಡಿಬಿಟ್ಟು ಜನಗಳಿಗೆ ಯೂಸ್ ಮಾಡೋಕೆ ತಲುಪೋಕೆ ಹೆಲ್ಪ್ ಮಾಡೋದಂತ ಒಂದು ಜನರೇಷನ್ ಅಂತ ಹೇಳ್ಬೋದು ಕಂಪ್ಯೂಟರ್ಸ್ ನ. ಓಕೆ, ಇನ್ ದಿಸ್ ಜನರೇಷನ್ ಆಫ್ ಕಂಪ್ಯೂಟರ್ ಆಲ್ ಕೈಂಡ್ಸ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಕ್ಯಾನ್ ಬಿ ಯೂಸ್. ಇದರಲ್ಲಿ ಎಲ್ಲಾ ತರ ಹೈ ಲೆವೆಲ್ ಲ್ಯಾಂಗ್ವೇಜ್ ಗಳನ್ನ ಯೂಸ್ ಮಾಡಿದೀವಿ. ಲೈಕ್ ಫಸ್ಟ್ ಜನರೇಷನ್, ಲೈಕ್ ಹೈ ಲೆವೆಲ್ ಅಂದ್ರೆ ಪ್ರೊಸೀಜರ್ ಓರಿಯೆಂಟೆಡ್ ಇರ್ಬೋದು ಅಂಡ್ ಆಬ್ಜೆಕ್ಟ್ ಓರಿಯೆಂಟೆಡ್. ಆಲ್ಮೋಸ್ಟ್ ಎಲ್ಲಾ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ನಾವು ಫೋರ್ತ್ ಜನರೇಷನ್ ಯೂಸ್ ಮಾಡಲಾಗಿದೆ. ಅಂಡ್ ಡಿಸ್ಅಡ್ವಾಂಟೇಜಸ್ ಏನಿದೆ, ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ VLSI ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಚಿಪ್ ಏನಿದೆ ವಾಸ್ ನೀಡೆಡ್ ವೆರಿ ಅಡ್ವಾನ್ಸ್ ಟೆಕ್ನಾಲಜಿ. ಇದಕ್ಕೆ ಬಹಳ ಅಡ್ವಾನ್ಸ್ ಟೆಕ್ನಾಲಜಿ ಬೇಕಾಗುತ್ತೆ VLSI ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ. ದಟ್ ಇಸ್ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಮಾಡಬೇಕಂದ್ರೆ. ಒನ್ ಆಫ್ ದಿ ಅದರ್ ಲಿಮಿಟೇಷನ್ಸ್ ಆಫ್ ದೀಸ್ ಕಂಪ್ಯೂಟರ್ಸ್, ದೇ ವರ್ ಹೈಲಿ ಸಫಿಸ್ಟಿಕೇಟೆಡ್ ಅಂತ ಕರಿತೀವಿ. VLSI ಮೈಕ್ರೋಪ್ರೊಸೆಸರ್ಗಳು ಅದನ್ನ ಇಂಟಿಗ್ರೇಟ್ ಮಾಡಬೇಕು, ಅಡ್ವಾನ್ಸ್ ಟೆಕ್ನಾಲಜಿ ಬಳಕೆ ಮಾಡಬೇಕಾಗುತ್ತೆ. ದೇ ರಿಕ್ವೈರ್ಡ್ ಅ ಫ್ಯಾನ್ ಫಾರ್ ಕೂಲಿಂಗ್ ದಿ ಸಿಸ್ಟಮ್. ತಾನು ಹೇಳಿದೆ. ಸೊ ಇಲ್ಲಿ ಟೆಂಪರೇಚರ್ ನಾರ್ಮಲ್ ಮಾಡೋಕೆ ಏನ್ ಎ ಸಿ ಅವಶ್ಯಕತೆ ಇಲ್ಲ, ಏನ್ ಯೂಸ್ ಮಾಡ್ತಾರೆ, ಫ್ಯಾನ್ ಬಳಕೆ ಮಾಡ್ತಾರೆ. ಆಲ್ಸೋ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮೈಕ್ರೋಪ್ರೊಸೆಸ್ ನೀಡೆಡ್ ಹೈ ಟೆಕ್ನಿಕಲ್ ನಾಲೆಜ್. ಮೈಕ್ರೋಪ್ರೊಸೆಸರ್ ಡೆವಲಪ್ ಮಾಡಬೇಕಂದ್ರೆ ಹೈ ಟೆಕ್ನಿಕಲ್ ನಾಲೆಜ್ ನ ಇರಬೇಕಾಗುತ್ತೆ.
The fabrication of ICs can be made by high quality and reliable system or technology. ಇಲ್ಲಿ ಫ್ಯಾಬ್ರಿಕೇಶನ್ ಆಫ್ ICs ಇದೆ, ಹೈ ಕ್ವಾಲಿಟಿ ಇರುತ್ತೆ ಅಂಡ್ ರಿಲಯಬಲ್ ಇರುತ್ತೆ, ರಿಲಯಬಲ್ ಸಿಸ್ಟಮ್ ಅಂಡ್ ಫಾರ್ ಆರ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಅದು ಫ್ಯಾಬ್ರಿಕೇಶನ್ ತಯಾರಿಕೆಯಲ್ಲಿ ಐಸಿಸ್ ನ ಒಂದು ಹೈ ಲೆವೆಲ್ ಹೈ ಕ್ವಾಲಿಟಿ ಐಸಿಸ್ ನ ಡೆವಲಪ್ ಮಾಡ್ತಾರೆ ಅಂತ ಹೇಳ್ಬೋದು. ದಿಸ್ ಕಂಪ್ಲೀಟ್ಸ್ ವಿಡಿಯೋ ಹಿಯರ್. ಸೊ ಇಲ್ಲಿಗೆ ವಿಡಿಯೋ ಕಂಪ್ಲೀಟ್ ಆಗ್ತಾ ಇದೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಡೋಂಟ್ ಮಿಸ್ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಅಂಡ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ